ನಾನು ಉಚ್ಚಾರ ಮಾಡದೆ ಕಾರಣ ಈ ಸಭೆಯ ನಂತರ ಪಕ್ಕದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ದೊಡ್ಡ ಮಟ್ಟದಲ್ಲಿ ಹಳ್ಳಿಯಿಂದ ಬಂದಿರತಕ್ಕಂತ ಅಲ್ಲಿಯ ನಮ್ಮ ತಂದೆ ತಾಯಂದಿರು ಕಾಯ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಮುಗಿಸಿ ಕುಣಿಗಲ್ಗೆ ಹೋಗಬೇಕು. ಕುಣಿಗಲ್ನಲ್ಲೂ ಒಂದು ಬೃಹತ್ ಸಭೆಯನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಕುಣಿಗಲ್ನ ಸಭೆಯನ್ನು ಮುಗಿಸಿ ಕನಕಪುರದ ಸಭೆಗೆ ಹೋಗಬೇಕಾದಂತ ಪರಿಸ್ಥಿತಿ ನನಗೆ. ನಾನಿವತ್ತು ಲೋಕಸಭೆಯ ಅಭ್ಯರ್ಥಿಯಾಗಿದ್ದರು. ಇವತ್ತು ನನ್ನ ಜವಾಬ್ದಾರಿ ಮೊದಲನೇ ಹಂತದಲ್ಲಿ 14 ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ರಾಜ್ಯದಲ್ಲಿ. ಇರಲಿಲ್ಲ. ನಾವು ಕೊಟ್ಟಂತ ಸಬ್ಸ್ಟೇಷನ್ಗಳೆಷ್ಟು, ಅದೆಲ್ಲ ಯಾವ ಒಂದು ಡೆವಲಪ್ಮೆಂಟ್ ಮಾಡಿದ್ದೇವೆ ಅದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪಾಪ ಅವ್ರು ಹೇಳ್ತಾರೆ, ಕುಮಾರಸ್ವಾಮಿ ಏನು ಕೊಟ್ಟ ಮಂಡ್ಯಗೆ ಅಂತ. ನಾನು ಏನೋ ಕೊಟ್ಟಿಲ್ಲ ಅಂತಲೇ ಇಟ್ಕೊಂಡ್ಬಿಡೋಣ. ಆದರೆ ನನ್ನ ಒಂದು ರೈತ ಕುಟುಂಬಗಳಲ್ಲಿ 200 ಕುಟುಂಬಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ನನ್ನ ತಾಯಂದಿರು ಸಹೋದರಿಯರು ಅನಾಥರಾದಂಥ ಸಂದರ್ಭ, ವಿಧವೆಯರಾದಂಥ ಸಂದರ್ಭ, ಸುಮಾರು 200 ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣ ಆಯಿತು. 200 ಕುಟುಂಬಗಳಿಗೂ ಭೇಟಿ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಒಂದು ಆರ್ಥಿಕ ನೆರವನ್ನ ಕೊಟ್ಟಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ಒತ್ತೇನು ಮಾಡಿದ್ದೇನೆ. ಈ ಜನತೆಯ ಒಂದು ಕಷ್ಟಗಳಿಗೆ ಸ್ಪಂದಿಸತಕ್ಕಂಥವನು ಇವತ್ತು ನಾನು ಅಂತಕ್ಕಂಥದನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಪ್ರಚಾರ ತಗೊಳ್ಳಿಕ್ಕೆ ಹೋಗಿಲ್ಲ ನಾನು. ಈ ಜಿಲ್ಲೆಗೆ ನಾವು ಕೊಟ್ಟಂತ ಕೊಡುಗೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಇವತ್ತು ನಾನು ಈ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥದ್ದು, ನಾನೇನೋ ಲೋಕಸಭೆಗೆ ಹೋಗಿ ಬಿಜೆಪಿಯ ಮತ್ತು ಜನತಾದಳದ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ವೈಯಕ್ತಿಕವಾದಂತಹ ಸ್ಥಾನಮಾನಗಳಿಗಲ್ಲ. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಉದ್ದಗಲಕ್ಕೂ ಇವತ್ತು ಒಬ್ಬ ದೇಶಕ್ಕೆ ಅತ್ಯುತ್ತಮವಾದ ಭದ್ರತೆಯನ್ನು ಕೊಡ್ತಕ್ಕಂಥ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಇವತ್ತು ದೃಢವಾಗಿ ಬೆಳೆಸ್ತಕ್ಕಂಥ ಒಂದು ನಾಯಕತ್ವ ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ನೀವು ಪಾಪ ಕಳೆದ ಚುನಾವಣೆಯಲ್ಲಿ ಪೇಪರ್ ರೂಪನ್ನು ಕೊಟ್ರಿ. ಅವರಿಗೆ ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಹೋಗಿ ಪಾದಯಾತ್ರೆ ಮಾಡಿದ್ರಲ್ಲ, ಈಗೇನಾಗಿದೆ? ಪೇಪರ್ ರೂಪನ್ನು ಕೊಟ್ಟು ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ಹೇಳಿ ಸರಾಗವಾಗಿ ನೀರನ್ನು ಹರಿಸ್ತಾ ಇದ್ದಾರೆ ನಿರಂತರವಾಗಿ. ನಮ್ಮ ಜನಗಳಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ತಮಿಳುನಾಡಿಗೆ ನೀರು ಕೊಟ್ಟು ಅಲ್ಲಿ ಭತ್ತ ಬೆಳಕಳಿ 3 ಬೆಳೆ ಭತ್ತ ಬೆಳಕಳಿಂದ ಅಲ್ಲಿಗೆ ನೀರು ಕೊಡ್ತಾವ್ರೆ. ಇದು ಇವ್ರು ನಡೆಸ್ತಿರ್ತಕ್ಕಂಥ ಇವ್ರ ಯೋಜನೆ. ಅದಷ್ಟೇ ಅಲ್ಲ, VC ಚಾನಲ್ನ ಕಾಲುವೆ ಕೆಲಸ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಹಣ ಕೊಟ್ಟೆ. ಆಗ ನಾನು ಒಂದು ಮಾತನ್ನ